ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ನಮಸ್ಕಾರ ಸ್ನೇಹಿತರೆ, ನಾವು ಪ್ರತಿದಿನ ಬಳಸುವ UPI ಪೇಮೆಂಟ್ ಆ್ಯಪ್ಗಳಾದ ಫೋನ್ಪೇ, ಗೂಗಲ್ ಪೇ, ಪೇಟಿಎಂ ಇವುಗಳಲ್ಲಿ ಈಗ ಭಾರಿ ದೊಡ್ಡ ಬದಲಾವಣೆಗಳು ಆಗಿದೆ. ಅದು ಇದೇ ತಿಂಗಳು ಆಗಸ್ಟಿನಿಂದ ಜಾರಿಗೆ ಬರಲಿದೆ. UPI ಪೇಮೆಂಟ್ಗಳಲ್ಲಿ ಏನೇನು ಬದಲಾವಣೆ ಆಗಿದೆ ಎಂದು ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ. ಹಾಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ಇನ್ಮುಂದೆ ಫೋನ್ಪೇ, ಗೂಗಲ್ ಪೇ, ಪೇಟಿಎಂ ಅಥವಾ ಇನ್ನಿತರ ಆ್ಯಪ್ಗಳಲ್ಲಿ ನೀವು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸನ್ನು ಪದೇ ಪದೇ ಚೆಕ್ ಮಾಡಲು ಸಾಧ್ಯವಿಲ್ಲ. ಏಕೆಂದರೆ NPCI ಹೊಸ ನಿಯಮವನ್ನು ಜಾರಿಗೆ ಮಾಡಿದೆ. NPCI ಎಂದರೆ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಈ ನಿಯಮದ ಪ್ರಕಾರ ನೀವು ಒಂದು ದಿನಕ್ಕೆ 50 ಬಾರಿ ಮಾತ್ರ ಬ್ಯಾಂಕ್ ಬ್ಯಾಲೆನ್ಸನ್ನು ಚೆಕ್ ಮಾಡಲು ಸಾಧ್ಯ. ಎರಡನೇ ಬದಲಾವಣೆ, ಆಟೋಪೇ ಆಪ್ಷನ್. ಆಟೋಪೇ ಆಪ್ಷನ್ ಅಂದರೆ ಪ್ರತಿ ತಿಂಗಳಿನ ಕೊನೆಯಲ್ಲಿ ಕಟ್ಟಬೇಕಾದ ಹಣ, ಅಂದರೆ ಫೋನ್ ರೀಚಾರ್ಜ್, ಕರೆಂಟ್ ಬಿಲ್ ಅಥವಾ OTT ರೀಚಾರ್ಜ್ ಮತ್ತು ಇನ್ನಿತರಗಳು. ನಿಮ್ಮ ಫೋನ್ಪೇ, ಗೂಗಲ್ ಪೇ ಅಥವಾ ಇನ್ನಿತರ ಆ್ಯಪ್ಗಳಲ್ಲಿ ಈ ಆಟೋಪೇ ಆಪ್ಷನನ್ನು ಆನ್ ಮಾಡಿದರೆ ಸಾಕು. ಅದು ತಿಂಗಳಿನ ಕೊನೆಯಲ್ಲಿ ನಿಮ್ಮ ಬ್ಯಾಂಕ್ ಖಾತೆಯಿಂದ ಆಟೋಮೆಟಿಕ್ ಆಗಿ ಹಣ ಕಟ್ಟಾಗಿ ರೀಚಾರ್ಜ್ ಆಗುತ್ತದೆ. ಆದರೆ ಇನ್ಮುಂದೆ ಆಟೋಪೇಯನ್ನು ಮಾಡಲು ಸಾಧ್ಯವಿಲ್ಲ. ಏಕೆಂದರೆ NPCI ಹೊಸ ನಿಯಮದ ಪ್ರಕಾರ ನೀವು ಆಟೋಪೇ ಮಾಡಲು ನಿರ್ದಿಷ್ಟ ಸಮಯವನ್ನು ನಿಗದಿ ಮಾಡಲಾಗಿದೆ. ಮೊದಲಿಗೆ ಆಟೋಪೇಯನ್ನು ಯಾವ ಸಮಯದಲ್ಲಾದರೂ ಮಾಡಬಹುದಿತ್ತು, ಆದರೆ ಈ ಹೊಸ ನಿಯಮದಿಂದ ನೀವು ಹಾಗೆ ಮಾಡಲು ಬರುವುದಿಲ್ಲ. ಉದಾಹರಣೆಗೆ, ಇನ್ಮುಂದೆ ಆಟೋಪೇ ಮಾಡಲು ನಿರ್ದಿಷ್ಟ ಸಮಯವನ್ನು ಕೊಡಲಾಗುತ್ತದೆ. ಅದು ಹೇಗೆಂದರೆ ಬೆಳಗ್ಗೆ 7 ರಿಂದ 8 ಅಥವಾ ಸಂಜೆ 8 ರಿಂದ 9 ಹೀಗೆ ನಿರ್ದಿಷ್ಟ ಸಮಯವನ್ನು ಕೊಡಬಹುದು. ಈ ಸಮಯದಲ್ಲಿ ಮಾತ್ರ ನಿಮ್ಮ ಬ್ಯಾಂಕ್ ಖಾತೆಯಿಂದ ಹಣ ಕಟ್ಟಾಗುತ್ತದೆ. ಉಳಿದ ಸಮಯದಲ್ಲಿ ಹಣ ಕಟ್ಟಾಗುವುದಿಲ್ಲ. ಅದು ನೀವು ಫೋನ್ಪೇ ಅಥವಾ ಇನ್ನಿತರ ಆ್ಯಪ್ಗಳಲ್ಲಿ ಆ ಆಟೋಪೇ ಆಪ್ಷನನ್ನು ಆನ್ ಮಾಡಿದ್ದರೆ ಮಾತ್ರ. ಇಲ್ಲ ಅಂದರೆ ನೀವೇ ಮ್ಯಾನ್ಯುಯಲ್ ಆಗಿ ಆ ಆ್ಯಪ್ ಮೂಲಕ ಅಮೌಂಟನ್ನು ಪೇ ಮಾಡಬಹುದು. ಈ ಬದಲಾವಣೆ ತರಲು ಕಾರಣ ಏನು ಅಂದರೆ, ಇತ್ತೀಚೆಗೆ UPIನಲ್ಲಿ ಟ್ರಾಫಿಕ್, ಸರ್ವರ್ ಡೌನ್ ಅಥವಾ ಓವರ್ಲೋಡ್ ಸಮಸ್ಯೆ ಭಾರಿ ಉಂಟಾಗುತ್ತಿದೆ. ಈ ಸಮಸ್ಯೆಯನ್ನು ಪರಿಹರಿಸಲು NPCI ಈ ಹೊಸ ನಿಯಮವನ್ನು ಜಾರಿಗೆ ಮಾಡಿದೆ. ಈ ನಿಯಮಗಳು ಆಗಸ್ಟ್ 1, 2025ರಿಂದ ಜಾರಿಗೆ ಬರಲಿದೆ. ಸ್ನೇಹಿತರೆ, ವಿಷಯವನ್ನು ಎಳೆಯದೆ ಕೊಯ್ಯದೆ ನಿಮಗೆ ಸುದ್ದಿ ತಲುಪಿಸುವ ಪ್ರಯತ್ನ ನಮ್ಮದು. ಹಾಗಾಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.